ಮಹತ್ವವಿದೆ ಗೊತ್ತಾ? ರಥಸಪ್ತಮಿ ಅಂದ್ರೆ ಸೂರ್ಯ ಹೊಸ ರಥವನ್ನ ಏರುವಂತಹ ದಿನ ಅಂತ ಕೂಡ ಹೇಳಲಾಗುತ್ತೆ. ಅಂದ್ರೆ ಈ ದಿನ ಸೂರ್ಯಾರಾಧನೆ ಬಹಳ ಮಹತ್ವದ್ದು. ಸೂರ್ಯಾರಾಧನೆಯನ್ನ ದೇವಾನುದೇವತೆಗಳು ಸಹ ಮಾಡಿದ್ದಾರೆ. ನಾವು ಪೌರಾಣಿಕವಾಗಿ ರಾಮಾಯಣವನ್ನೇ ಗಮನಿಸೋದಾದ್ರೆ ರಾವಣನ್ನ ಗೆಲ್ಲಬೇಕು ಅಂತ ಶ್ರೀರಾಮ ಕೂಡ ಸೂರ್ಯಾರಾಧನೆಯನ್ನ ಮಾಡಿದ. ಶ್ರೀರಾಮಚಂದ್ರ ಪ್ರಭು ಅಗಸ್ತ್ಯರ ಉಪದೇಶದಂತೆ ಆದಿತ್ಯ ಹೃದಯವನ್ನ ಪಾರಾಯಣ ಮಾಡಿ ಸೂರ್ಯಾರಾಧನೆಯನ್ನ ಕೈಗೊಂಡು ರಾವಣನನ್ನ ಸೋಲಿಸಿ ಜಯಬೇರಿ ಮೊಳಗಿಸಿದನಂತೆ. ಇನ್ನು ಹರಿವಂಶ ಪುರಾಣದಲ್ಲಿ ಹೇಳಿರುವಂತೆ ಶಮಂತಕ ಮಣಿಯನ್ನು ಸತ್ರಾಜಿತನ ಕಥೆಯಲ್ಲಿ ನಾವು ಕಾಣ್ತೇವೆ. ಅದು ಕೂಡ ಸೂರ್ಯಾರಾಧನೆ ಮಾಡಿ ಚಿನ್ನ ನೀಡುವಂತಹ ಶಮಂತಕ ಮಣಿಯನ್ನು ಸತ್ರಾಜಿತ ಪಡೀತಾನಂತೆ. ಇದು ಕೂಡ ಸೂರ್ಯನ ಕೃಪೆಯಿಂದಲೇ ಆಗಿರುವಂಥದ್ದು. ಇನ್ನು ಮಯೂರನೆಂಬ ಕವಿ ಸೂರ್ಯ ಶತಕವೆಂಬ ಗ್ರಂಥವನ್ನ ಬರೆದು ಕಳೆದುಕೊಂಡ ಕಣ್ಣನ್ನ ಮತ್ತೆ ಪಡೆದುಕೊಂಡ ಅಂತ ಕೂಡ ಹೇಳ್ತಾರೆ. ಇನ್ನು ಪ್ರಭು ಶ್ರೀರಾಮಚಂದ್ರ ಸೂರ್ಯ ವಂಶದವನು ಹಾಗೂ ಕರ್ಣ ಸುಗ್ರೀವ ಸೂರ್ಯನ ಕೃಪೆಯಿಂದ ಜನಿಸಿದವರು. ಇನ್ನು ಶನಿ ಹಾಗೂ ಯಮದೇವ ಸೂರ್ಯನ ಪುತ್ರರೇ ಆಗಿದ್ದಾರೆ. ಪೌರಾಣಿಕವಾಗಿ ಹಾಗೂ ಐತಿಹಾಸಿಕವಾಗಿ ರಥಸಪ್ತಮಿಯು ಸಾಕಷ್ಟು